ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಜಯನಗರ ಶಿವಮಂದಿರದಲ್ಲಿ ದೀಪೋತ್ಸವ ಸಂಭ್ರಮ. ವಿಜಯವಾಣಿ ಶಿಕ್ಷಣ ಮೇಳಕ್ಕೆ ಅದ್ದೂರಿ ಚಾಲನೆ, ಸಹಸ್ರಾರು ವಿದ್ಯಾರ್ಥಿಗಳು ಭೇಟಿ. ಮೇಯರ್ ವಿಶಾಲ್ ದರ್ಗಿ ನೇತೃತ್ವದಲ್ಲಿ ಬ್ಯಾಂಕ್ ಕಾಲನಿ ರಾಮೋತ್ಸವ ಆಚರಣೆ. ಈಗ ವಾರ್ತೆಗಳ ವಿವರ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಸೋಮವಾರ ನಗರದ ಜಯನಗರ ಶಿವಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ದೀಪೋತ್ಸವ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಜಯನಗರ ಅಭಿವೃದ್ಧಿ ಟ್ರಸ್ಟ್ನ ನೇತೃತ್ವದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಟ್ರಸ್ಟ್ ಅಧ್ಯಕ್ಷ ಲಿಂಗರಾಜ್ ಸಿರ್ಗಾಪುರ್ ಅವರು ದೀಪ ಬೆಳಗುವ ಮೂಲಕ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ದೇಶದೆಲ್ಲೆಡೆ ಅಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ರಾಮೋತ್ಸವ ಆಚರಿಸಲಾಗುತ್ತಿದೆ. ಹಲವಾರು ಹಿಂದೂಗಳ ತಪಸ್ಸಿನ ಫಲವಾಗಿ ಇಂದು ರಾಮ ಮಂದಿರ ನಿರ್ಮಾಣವಾಗಿ ರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದರು. ಅಯೋಧ್ಯೆಯಲ್ಲಿ ಇಂದು ರಾಮಮೂರ್ತಿಯ ಪ್ರಾಣ ಪ್ರತಿಷ್ಠೆಯ ಈ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ನಮ್ಮ ಜಯನಗರ ಶಿವಮಂದಿರದಲ್ಲಿ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಇಂದು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲನೇ ಬಾರಿ ಬೆಳಗ್ಗೆ ಇವತ್ತು ಸುಮಾರು 11:30 ಗಂಟೆಗೆ ಅಲ್ಲಿ ಪ್ರಾಣ ಪ್ರತಿಷ್ಠೆಯ ಒಂದು ಕಾರ್ಯ ನಡೀತಾ ಇತ್ತು. ಆ ಸಮಯದಲ್ಲಿ ಕೂಡ ನಾವು ಇವತ್ತು ನಮ್ಮ ಶಿವಮಂದಿರದಲ್ಲಿ ಎಲ್ಲ ಪದಾಧಿಕಾರಿಗಳೊಂದಿಗೆ ಶಿವನ ಒಂದು ಸನ್ನಿಧಿಯಲ್ಲಿ ರಾಮನ ಭಾವಚಿತ್ರಕ್ಕೆ ಪೂಜೆ ಮಾಡುವ ಮೂಲಕ ಇವತ್ತು ನಾವು ಈ ಒಂದು ಶಿವಮಂದಿರದ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಇವತ್ತು ರಾಮನಿಗೆ ನಾವು ಭಕ್ತಿಪೂರ್ವಕವಾಗಿ ನಮನಗಳನ್ನು ನಾವು ಮುಂಜಾನೆ ಸಲ್ಲಿಸಿದ್ದೇವೆ. ಅದೇ ರೀತಿ ಈಗ ಸಾಯಂಕಾಲ ಸುಮಾರು 7:30 ಗಂಟೆಗೆ ದೀಪೋತ್ಸವ ಕಾರ್ಯಕ್ರಮ ಮಾಡುವ ಮೂಲಕ ಪ್ರತಿ ಮನೆಯಲ್ಲಿ, ಪ್ರತಿ ಅಂಗಳದಲ್ಲಿ, ಪ್ರತಿ ನಗರಗಳಲ್ಲಿ, ಪ್ರತಿ ಬಡಾವಣೆಗಳಲ್ಲಿ ಕೂಡ ಇವತ್ತು ದೀಪೋತ್ಸವ ಕಾರ್ಯಕ್ರಮ ಆಗ್ಬೇಕಂತ ಹೇಳಿ ಒಂದು ಕರೆ ಕೊಟ್ಟಿದ್ದು. ಆ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ನಾವು ಈ ಒಂದು ಜಯನಗರ ಶಿವಮಂದಿರದಲ್ಲಿ ದೀಪೋತ್ಸವ ಮಾಡಿದ್ದೀವಿ. ಈ ದೀಪೋತ್ಸವದಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು, ಮಹಿಳಾ ಘಟಕದ ಪದಾಧಿಕಾರಿಗಳು, ನಮ್ಮ ಬಡಾವಣೆಯ ಹಿರಿಯರು, ಮಹಿಳಾ ಸದಸ್ಯರು, ಹಿರಿಯರು ಎಲ್ಲರೂ ಮಕ್ಕಳು ಕೂಡ ಈ ಒಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸಂಭ್ರಮಿಸೋದ್ರಿಂದ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕ್ಕೊಂದು ಅವಕಾಶ ಆಯಿತು. ಇಂಥ ಒಂದು ಶುಭ ಗಳಿಗೆಯಲ್ಲಿ ಇದು ಸುಮಾರು 500 ವರ್ಷಗಳಿಂದ ಇದ್ದಂಥ ಎಲ್ಲರ ಕನಸು. ಇದು ಕೇವಲ ನಮ್ಮ ದೇಶದ ಅಷ್ಟೇ ಅಂತಲ್ಲ, ಇಡೀ ಜಗತ್ತಿನಾದ್ಯಂತ ಸನಾತನ ಹಿಂದೂಗಳೇನಾದಾರ ಆ ಹಿಂದೂಗಳ ಒಂದು ದೊಡ್ಡ ಕನಸಾಗಿತ್ತು. ಇವತ್ತು ಆ ಕನಸನ್ನು ನನಸಾಗಿಸಿದಂಥ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಜನತೆಗೆ ಒಂದು ಶುಭ ದಿನವಾಗಿ ಮಾಡಲಿಕ್ಕೆ
ಅನುವು ಮಾಡಿಕೊಟ್ಟಿದ್ದಾರೆ. ಇದು ಐತಿಹಾಸಿಕದಲ್ಲಿ ಈ ದಿನ ಸ್ವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಒಂದು ದಿನ ಆಗಿದೆ. ಅದಕ್ಕೆ ಇದೇ ಒಂದು ಹಿನ್ನೆಲೆಯಲ್ಲಿ ನಾವು ಇವತ್ತು ಈ ಒಂದು ಜಯನಗರ ಶಿವ ಮಂದಿರದಲ್ಲಿ ರಾಮನಿಗೆ ವಿಶೇಷವಾಗಿ ಪೂಜೆ ಮತ್ತು ದೀಪೋತ್ಸವ ಮಾಡುವ ಮೂಲಕ ನಾವು ಕೂಡ ಇವತ್ತು ಈ ಒಂದು ರಾಮನಿಗೆ ನಾವು ಒಂದು ಭಕ್ತಿಪೂರ್ವಕವಾಗಿ ಒಂದು ನಮನವನ್ನು ನಾವು ಸಲ್ಲಿಸಿರುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನೆಲ್ಲ ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ಮಹಿಳಾ ಘಟಕದ ಸದಸ್ಯರಿಗೂ, ಇಲ್ಲಿ ಸಹಕರಿಸಿದಂಥ ಎಲ್ಲ ಬಡಾವಣೆಯ ಹಿರಿಯರಿಗೂ ಮತ್ತು ಮಹಿಳೆಯರಿಗೂ ಕೂಡ ನಾನು ಅನಂತ ಶುಭಾಶಯ ಹೇಳ್ತೀನಿ. ಅನಂತ ಧನ್ಯವಾದ ಹೇಳ್ಕೊತಾ ಇನ್ನು ಮುಂದೆ ಕೂಡ ನಮ್ಮ ಟ್ರಸ್ಟ್ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಳ್ಳುವ ವಿಚಾರ ಇದೆ. ರಾಮನ ಬಗ್ಗೆ ಇವತ್ತು ಕೂಡ ನಾವು ಅನೇಕ ಉಪನ್ಯಾಸ ಇಡುವಂಥ ಒಂದು ನಾವು ಕಲ್ಪನೆ ಕೂಡ ಇದೆ. ಈಗಾಗಲೇ ಈ ಒಂದು ಸಾಯಂಕಾಲ ಕಾರ್ಯಕ್ರಮದಲ್ಲಿ ನಮ್ಮ ವೇದ ಪಂಡಿತ ಆದಂಥ ಶಿವರುದ್ರಯ್ಯ ಮಠಪತಿಯವರು ಅನೇಕ ರಾಮಾಯಣದ ಒಂದು ಸವಿಸ್ತರವಾಗಿ ಸವಿಸ್ತರವಾಗಿ ಬರುವಂಥ ಒಂದು ಕಲ್ಪನೆಯನ್ನು ಮತ್ತು ರಾಮಾಯಣದ ಒಂದು ಘಟನೆಯನ್ನು ಇವತ್ತು ನಮ್ಮೆಲ್ಲರಿಗೆ ಹಂಚಿಕೊಂಡಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಯನಗರ ಶಿವಮಂದಿರದಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಸಮಯದಲ್ಲಿ ಇಲ್ಲಿ ರಾಮನ ಮೂರ್ತಿಗೆ ವಿಜೃಂಭಣೆಯಿಂದ ಮಾಲಾರ್ಪಣೆ ಮತ್ತು ಪೂಜೆಯನ್ನು ಸಲ್ಲಿಸಿದರು. ಎಲ್ಲ ಟ್ರಸ್ಟಿನ ಸದಸ್ಯರು, ಪದಾಧಿಕಾರಿಗಳು ಮತ್ತು ಮಹಿಳಾ ಘಟಕದ ಎಲ್ಲ ಪದಾಧಿಕಾರಿಗಳು ಬಂದು ವಿಜೃಂಭಣೆಯಿಂದ ಪೂಜೆಯನ್ನು ನೆರವೇರಿಸಿದರು. ಮತ್ತು ಸಾಯಂಕಾಲ ದೀಪೋತ್ಸವ ಮತ್ತು ವೇದ ಪಂಡಿತರಿಂದ ಉಪನ್ಯಾಸ ಎಲ್ಲ ವಿಜೃಂಭಣೆಯಿಂದ ನಡೆಯಿತು. ಜಯನಗರ ಶಿವಮಂದಿರದಲ್ಲಿ ಎಲ್ಲ ಕಾರ್ಯಕ್ರಮಗಳು ಯಾವಾಗಲೂ ವಿಜೃಂಭಣೆಯಿಂದ ನಡೆಯುತ್ತದೆ. ಎಲ್ಲರೂ ಉಲ್ಲಾಸದಿಂದ ಅಭಿರುಚಿನಿಂದ ಎಲ್ಲರೂ ಭಾಗವಹಿಸುತ್ತಾರೆ ಹೇಳಿ ನನ್ನ ಧನ್ಯವಾದಗಳು. 2 ಮಾತುಗಳನ್ನು ಮುಗಿಸುತ್ತೇನೆ. ಶೈಲಜಾ ವಾಲಿ, ಅಧ್ಯಕ್ಷರು. ಸಮಾರಂಭಕ್ಕೂ ಮುನ್ನ ಬಡಾವಣೆಯ ಮಹಿಳೆಯರು ಸೇರಿಕೊಂಡು ನೂರಾರು ಪಣತಿ ಇಟ್ಟು ದೀಪಗಳನ್ನು ಹಚ್ಚುವ ಮೂಲಕ ದೀಪೋತ್ಸವದ ಕಳೆ ಹೆಚ್ಚಿಸಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ ಪದಾಧಿಕಾರಿಗಳಾದ ವೀರೇಶ್ ದಂಡೋತಿ, ಬಂಡಪ್ಪ ಕೇಸೂರ್, ಶಿವಪುತ್ರಪ್ಪ ಮರಡಿ, ಬಸವರಾಜ್ ಮಾಗಿ, ಸಿದ್ದಲಿಂಗ್ ಗುಬ್ಬಿ, ಸದಸ್ಯರಾದ ಗುರುಪಾದಪ್ಪ ಕಾಂತ, ಮಲ್ಲಿಕಾರ್ಜುನ್ ಕಲ್ಲ, ಬಸವರಾಜ್ ಪುರ್ಮಾ, ನಾಗರಾಜ್ ಖೂಬಾ, ಮಲ್ಲಯ್ಯ ಸ್ವಾಮಿ ಗಂಗಾಧರ್ ಮಠ್, ಮಲ್ಲಯ್ಯ ಸ್ವಾಮಿ ಬೀದಿಮನಿ, ವೀರಯ್ಯ ಸ್ವಾಮಿ ಮಾಡ್ಬಾಳ್ಮಠ್, ಶಿವಕುಮಾರ್ ಪಾಟೀಲ್, ಮಹಿಳಾ ಸದಸ್ಯರಾದ ಅನುರಾಧ ಕುಮಾರ್ ಸ್ವಾಮಿ, ಸುಜಾತಾ ಭೀಮಳ್ಳಿ, ಮಹಿಳಾ ಘಟಕದ ಅಧ್ಯಕ್ಷೆ ಶೈಲಜಾ ವಾಲಿ, ಉಪಾಧ್ಯಕ್ಷೆ ಅನಿತಾ ನವಣಿ, ಪ್ರಧಾನ ಕಾರ್ಯದರ್ಶಿ ಸುಷ್ಮಾ ಮಾಗಿ, ಕಾರ್ಯದರ್ಶಿ ಸುರೇಖಾ ಬಾಲ್ಕೊಂದೆ, ಸಹ ಕಾರ್ಯದರ್ಶಿ ಲತಾ ತುಪ್ಪತ್, ಸದಸ್ಯರಾದ ಅಂಬಕ್ಕ ಪಾಟೀಲ್, ಗೀತಾ ಲಿಂಗರಾಜ್ ಸಿರ್ಗಾಪುರ್, ಅಶ್ವಿನಿ ಪಾಟೀಲ್, ವಿಜಯ ದಂಡೋತಿ, ಪಾರ್ವತಿ ರಟ್ಕಲ್ ಹಾಗೂ ಶಿವಮಂದಿರದ ಅರ್ಚಕ ಶ್ರವಣ್ ಸ್ವಾಮಿ ಸೇರಿದಂತೆ ನೂರಾರು ಮಹಿಳೆಯರು, ಬಡಾವಣೆಯ ಅನೇಕರು ಉಪಸ್ಥಿತರಿದ್ದರು. ವಿಜಯವಾಣಿ ಹಾಗೂ ಬೀದರ್ ಕರಡ್ಯಾಳದ ಶ್ರೀ ಚನ್ನಬಸವೇಶ್ವರ ಗುರುಕುಲ ಸಹಯೋಗದಲ್ಲಿ ನಗರದಲ್ಲಿ ನಡೆದ ಶೈಕ್ಷಣಿಕ ಶಿಕ್ಷಣ ಸಮ್ಮೇಳನಕ್ಕೆ ವಿದ್ಯಾರ್ಥಿಗಳ ದಂಡೆ ಹರಿದು ಬರುವ ಮೂಲಕ ಶೈಕ್ಷಣಿಕ ಸಮ್ಮೇಳನವೇ ಜರುಗಿತು. ಭಾಲ್ಕಿಯ ಶ್ರೀ ಗುರು ಬಸವಲಿಂಗ ಪಟ್ಟದೇವರು ಸಾನ್ನಿಧ್ಯದಲ್ಲಿ ನಗರದ ಖೂಬಾ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದ್ದ ಮೇಳಕ್ಕೆ ರಾಜ್ಯದ ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಖಾತೆ ಸಚಿವ ಡಾಕ್ಟರ್ ಶಾಣ್ಪ್ರಕಾಶ್ ಪಾಟೀಲ್ ಚಾಲನೆ ನೀಡಿ ಮಾತನಾಡಿದರು. ಒಂದು ದಿನಪತ್ರಿಕೆ ಕಲಬುರಗಿಯಲ್ಲಿ ವಿಶೇಷವಾಗಿ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಇದು ಪ್ರೊಬಬಲಿ ಕರಿಯರ್ ಕೌನ್ಸಿಲಿಂಗ್ ಮತ್ತು ಅವರು ಮುಂದೆ ಯಾವುದನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವರಿಗೆ ವಿವಿಧವಾಗಿರ್ತಕ್ಕಂಥ ಒಂದು ಚಾಯ್ಸನ್ನು ಕೊಡೋದಕ್ಕೆ ಇದೇ ಒಂದು ಎಕ್ಸ್ಪೋನ ಎಜುಕೇಷನ್ ಎಕ್ಸ್ಪೋ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು ಸ್ವಾಗತ. ಖಂಡಿತವಾಗಿ ನಮ್ಮ ಮಕ್ಕಳಿಗೆ ಇದರಿಂದ ಭಾಳ ಉಪಯೋಗ ಆಗಿದೆ. ಯಾಕಂದರೆ ನಾವು ಬರುವಾಗ ಈ ಎಕ್ಸಿಬಿಷನಲ್ಲಿ ನೋಡಿದ್ವಿ ಅನೇಕ ಶಿಕ್ಷಣ ಸಂಸ್ಥೆಗಳು, ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಅವರು ಸಾಧನೆ ಮತ್ತು ಸಾಕಷ್ಟು ಅಲ್ಲಿ
ಅವಕಾಶ ಇದೆ. ಅಂದರೆ ಯಾವ್ಯಾವ ಅವಕಾಶಗಳು ತಮಗಿದೆ ಅಂತಕ್ಕಂಥದ್ದನ್ನು ಈ ಎಕ್ಸ್ಪೋ ಮುಖಾಂತರ ಇವತ್ತು ವಿಜಯವಾಣಿ ಪತ್ರಿಕೆ ತಮಗೆಲ್ಲರೂ ಕೂಡ ಇದನ್ನು ಅವಕಾಶ ಮಾಡಿಕೊಟ್ಟಿದೆ. ಇಲ್ಲೆಲ್ಲ ವಿದ್ಯಾರ್ಥಿನಿಯರಿಗೆ ಒಂದು ಬಹಳ ದೊಡ್ಡ ಸವಾಲು ಏನಂತಂದ್ರೆ ಮುಂದೆ ನಾವು ಏನು ಮಾಡಬಹುದು. ಕೆಲವೊಂದು ವಿದ್ಯಾರ್ಥಿನಿಯರಿಗೆ ತಾವು ಮೊದಲಿಂದನೇ ಅವರು ಗುರಿ ಇಟ್ಕೊಂಡಿರ್ತಾರೆ, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಲಾಯರ್ ಆಗಬೇಕು, ಅಥವಾ ಬೇರೆ ಬೇರೆ ಒಂದು ಅವಕಾಶಗಳನ್ನು ಅವ್ರು ಹುಡುಕಿಕೊಂಡು ಅವ್ರ ಮನದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನಾವು ಆ ನಿಟ್ಟಿನಲ್ಲಿ ಅವರ ಪ್ರಯತ್ನ ಇರ್ತದೆ. ಆದರೆ ಅನೇಕ ವಿದ್ಯಾರ್ಥಿನಿಯರು ಕೂಡ ಇನ್ನೂ ಸ್ವಲ್ಪ ಸಂಕೋಚ ಇರ್ತದೆ ನಾವೇನು ಮಾಡಬೇಕು ಅಂತ. ಹಾಗಾಗಿ ಕರಿಯರ್ ಕೌನ್ಸಿಲಿಂಗಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ಎಕ್ಸ್ಪೋ ನಿಮಗೆ ಅವಕಾಶ ಇದೆ. ಇವೆಲ್ಲ ಸ್ಟಾಲ್ನಲ್ಲಿ ಹೋಗಿ ಎಲ್ಲೆಲ್ಲಿ ಕೋರ್ಸಸ್ ಇದೆ, ಏನು ಮಾಡಿದರೆ ನಿಮಗೆ ಒಳ್ಳೆಯ ಕರಿಯರ್ ಇದೆ ಅಂತಕ್ಕಂಥದ್ದನ್ನು ನಾವು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಏನಂತಂದರೆ, ನಾನು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವನಾಗಿ ಮತ್ತು ವಿಶೇಷವಾಗಿ ಕೌಶಲ್ಯಾಭಿವೃದ್ಧಿ ಸಚಿವನಾಗಿ ಕೂಡ ಒಂದು ಮಾತನಾಡಿ ನಮ್ಮ ಮಕ್ಕಳಿಗೆ ಹೇಳಿಕೆ ಏನು ಇಚ್ಛೆಪಡ್ತೀನಿ ಅಂತಂದರೆ, ಇವತ್ತು ಇದು ಬಹಳ ಸ್ಪರ್ಧಾತ್ಮಕ ಯುಗ ಇದೆ. ಇಲ್ಲಿ ನೀವು ಜೀವನದಲ್ಲಿ ಯಶಸ್ಸು ಕಾಣಬೇಕು, ನಿಮ್ಮ ಕರಿಯರಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರಯತ್ನ ಬಹಳ ಇರಬೇಕು ಮತ್ತು ಸರಿಯಾಗಿರ್ತಕ್ಕಂಥ ಮಾರ್ಗವನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕು. ಇಲ್ಲಿ ಸಾಕಷ್ಟು ವಿಕಲ್ಪಗಳಿವೆ, ನಿಮಗೆ ಸಾಕಷ್ಟು ಅವಕಾಶಗಳಿವೆ, ಗುಣಮಟ್ಟದ ಶಿಕ್ಷಣ ಸಂಸ್ಥೆಗಳು ಕೂಡ ಇವೆ ಓದಲಿಕ್ಕೆ. ಆದರೆ ಒಂದು ಮಾತ್ರ ನಾವು ನೆನಪಿಟ್ಕೊಳ್ಬೇಕು, ಬರೀ ಡಿಗ್ರಿ ಏನಾಗ್ಬಿಟ್ಟಿದೆ, ನಾವು ಡಿಗ್ರಿ ತಗೊಂಡ್ರೆ ನಮಗೆ ಒಳ್ಳೆಯ ಭವಿಷ್ಯ ಇದೆ ಅಂತಲ್ಲ. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಬಿಜಿ ಪಾಟೀಲ್ ಅವರು ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಹೈದರಾಬಾದ್, ಕರ್ನಾಟಕ ಸೇರಿ ಕರ್ನಾಟಕದ ರಾಜ್ಯದ ವಿವಿಧೆಡೆಯ 30ಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಮೇಳದಲ್ಲಿ ಭಾಗವಹಿಸಿದ್ದು, ಶಿಕ್ಷಣ ಸಂಸ್ಥೆಗಳಲ್ಲಿ ದೊರೆಯುವ ವಿಭಿನ್ನವಾದ ಕೋರ್ಸ್ ಮಾಹಿತಿ, ಪ್ರವೇಶ ಪ್ರಕ್ರಿಯೆ ಕುರಿತು ವಿವರವಾಗಿ ವಿವರಣೆ ನೀಡಲಾಯಿತು. ವಿದ್ಯಾರ್ಥಿಗಳೊಂದಿಗೆ ಸಂವಾದ, ಅಗಸ್ತ್ಯ ಫೌಂಡೇಶನ್ನಿಂದ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಂದಲೇ ವಿಜ್ಞಾನ ವಸ್ತು ಪ್ರದರ್ಶನ ನಡೆಯಿತು. ಸಾವಿರಾರು ವಿದ್ಯಾರ್ಥಿಗಳು ಬೆಳಗ್ಗೆಯಿಂದಲೇ ಮೇಳಕ್ಕೆ ಭೇಟಿ ನೀಡಿ ಶೈಕ್ಷಣಿಕ ಸಲಹೆ ಪಡೆದುಕೊಂಡರು. ಶಿಕ್ಷಣ ಮೇಳ ಬುಧವಾರದವರೆಗೂ ಮುಂದುವರಿಯಲಿದ್ದು, ಮಂಗಳವಾರ ಸಂಜೆ ಖ್ಯಾತ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಕಾರ್ತಿಕ್ ಪತ್ತಾರ್ ಅವರಿಂದ ಹಾಸ್ಯ ಕಾರ್ಯಕ್ರಮ ನಡೆಯಲಿದೆ. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಈ ಭಾಗದ ಖ್ಯಾತ ಶಿಕ್ಷಣ ತಜ್ಞರು, ಅನುಭವಿಗಳು ನಿರಂತರವಾಗಿ ಉಪನ್ಯಾಸ ಗೋಷ್ಠಿಗಳಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಸಲಹೆಯನ್ನು ನೀಡಿದ್ದಾರೆ ಎಂದು ವಿಜಯವಾಣಿ ಸ್ಥಾನಿಕ ಸಂಪಾದಕರಾದ ಬಾಬುರಾವ್ ಯಡ್ರಾಮಿ ಅವರು ತಿಳಿಸಿದ್ದಾರೆ. ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಕಲಬುರಗಿಯ ಬ್ಯಾಂಕ್ ಕಾಲೋನಿಯ ಪಂಚಮುಖಿ ಹನುಮಾನ್ ಮಂದಿರದಲ್ಲಿ ಸೋಮವಾರ ವಿಶೇಷ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಬ್ಯಾಂಕ್ ಕಾಲೋನಿ ವಾರ್ಡ್ ನಂಬರ್ 46 ಪಂಚಮುಖಿ ಹನುಮಾನ್ ಮಂದಿರದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ವಿಶಾಲ್ ಎಸ್ ದರ್ಗಿ ಅವರ ನೇತೃತ್ವದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತ ವಿಶೇಷ ಪೂಜಾ ಸಮಾರಂಭ ಜರುಗಿತು. ಸಮಾರಂಭದಲ್ಲಿ ಬ್ಯಾಂಕ್ ಕಾಲೋನಿ, ಕಲ್ಯಾಣ ನಗರ, ಕುವೆಂಪು ಕಾಲೋನಿ, ಲಾಯರ್ಸ್ ಕಾಲೋನಿ, ಮಹಾಲಕ್ಷ್ಮಿ ಲೇಔಟ್ ಬಡಾವಣೆಯ ಜನ ನೂರಾರು ಸಂಖ್ಯೆಯಲ್ಲಿ ಸೇರಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನಿಗೆ ಜೈ ಘೋಷ ಹಾಕುವ ಮೂಲಕ ವಿಜೃಂಭಿಸಿದರು.
ರಾಮ ಮಂದಿರ ಉದ್ಘಾಟನೆಯ ಹಿನ್ನೆಲೆ ಪ್ರಭು ಶ್ರೀರಾಮ ಹಾಗೂ ರಾಮನ ಪರಮ ಭಕ್ತ ಹನುಮಾನನಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. अयोध्यापति श्री रामचंद्र की ಮೊದಲಿಗೆ ದೇಶದ ಜನತೆಗೆ ರಾಮ ಜಾತ್ರೆಯನ್ನು ಶುಭಾಶಯವನ್ನು ಕೊಡುತ್ತೇನೆ. ಇವತ್ತು ನಮ್ಮ ದೇಶದ ಹೆಮ್ಮೆಯ ಪುತ್ರನಾದ ನರೇಂದ್ರ ಮೋದಿಯವರು ಇವತ್ತು ಸುಮಾರು 50 ವರ್ಷದಿಂದ ಏನು ಆಗಲಾರ್ದೇನು ಕೆಲಸ ಆಗಿದೆ. ಇವತ್ತು ನಮಗೆ ಎಲ್ಲರಿಗೂ ಹೆಮ್ಮೆ ಆದಂಥ ವಿಷಯ. ರಾಮನ ಭಕ್ತರು ಎಲ್ಲರೂ ಇವತ್ತು ಗುಲ್ಬರ್ಗಾದಲ್ಲಿ ಅಲ್ಲ ಇಡೀ ದೇಶದಲ್ಲಿ ಏನು ಉತ್ಸವ ಕಾಣ್ತಾ ಇದೆ, ದೀಪಾವಳಿ ಹಬ್ಬದ ಉತ್ಸವ ಕಾಣ್ತಾ ಇದೆ. ಇದು ನಮ್ಮ ದೇಶಕ್ಕೆ ಹೆಮ್ಮೆ ತರುವಂಥ ವಿಷಯ. ರಾಮನ ಭಕ್ತರಿಗೆ ಎಲ್ಲರಿಗೂ ಜೈ ಶ್ರೀರಾಮ್. ಇದೇ ರೀತಿಯಾದಂಥ ಎಲ್ಲ ದೇಶದಲ್ಲಿ ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲ ದೇವರು ರಾಮನು ಎಲ್ಲ ದೇಶದ ಎಲ್ಲ ಜನತೆಗೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೇನೆ. ವಾರ್ಡ್ ನಂಬರ್ 46ರಲ್ಲಿ ಇವತ್ತು ನಮ್ಮ ಬಡಾವಣೆಯ ಎಲ್ಲ ಹಿರಿಯರು ಹಾಗೂ ನಮ್ಮ ಅಣ್ಣ ತಮ್ಮಂದಿರು ಹಾಗೂ ನಮ್ಮ ಅಕ್ಕ ತಂಗಿಯಂದಿರು ಎಲ್ಲರೂ ಇವತ್ತು ಹನುಮಾನ ಮಂದಿರದಲ್ಲಿ ಇವತ್ತು ಮುಂಜಾನೆ ಬೆಳಗ್ಗೆ ಅಭಿಷೇಕ ಪೂಜೆ ಮಾಡಿ ಆಮೇಲೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಹಾಗೂ ಸಾಯಂಕಾಲ ಪ್ರಸಾದ ವ್ಯವಸ್ಥೆ ಸಾಯಂಕಾಲ ಕೂಡ ದೀಪೋತ್ಸವ ಕಾರ್ಯಕ್ರಮವನ್ನು ಇಡೀ ಬಡಾವಣೆ ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರ ನೇತೃತ್ವದಲ್ಲಿ ಇವತ್ತು ಇಡೀ ಗುಲ್ಬರ್ಗಾದಲ್ಲಿ ಅದ್ದೂರಿಯಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಮತ್ತೊಮ್ಮೆ ಜೈ ಶ್ರೀರಾಮ್. ದೇಶದ ತುಂಬ ಎಲ್ಲರಿಗೂ ಕರೆ ಕೊಟ್ಟಿರ್ತಕ್ಕಂಥ ಮೋದಿಯವರ ಕರೆಯ ಮೇರೆಗೆ ಬ್ಯಾಂಕ್ ಕಾಲನಿ ಸ್ಟೇಡಿಯಂನಲ್ಲಿರ್ತಕ್ಕಂಥ ಈ ನಮ್ಮ ಕಾಲನಿಯ ಶ್ರೀರಾಮಚಂದ್ರ ಅಂದರೆ ನಮ್ಮ ಮೇಯರ್ ಸಾಹೇಬರು, ಅವರು ಹನುಮಂತ ಈ ನಮ್ಮ ಬಾಜು ಇರ್ತಾನೆ. ಇವರು ನಮ್ಮ ಅಮರೇಶ್ ಇವ ಲಕ್ಷ್ಮಣ, ಇವ ಹನುಮಪ್ಪ ಇದ್ದಂಗೆ. ಯಾವುದೇ ಕೆಲಸಕ್ಕೂ ಮುಂದೆ ಅಮರೇಶ್ ಇಲ್ಲ ಅಂತಂದ್ರೆ ನಮ್ಗೆ ಆ್ಯಕ್ಟಿವಿಟಿ ನಿಂತು ಬಿಡ್ತಾವೆ. ಅದಕ್ಕೆ ರಾಮ ಹನುಮ ಇಬ್ಬರು ನಮ್ಮ ಜೊತೆ ಯಾವಾಗಲೂ ಹಿಂಗೆ ಇರಬೇಕು. ದೇಶದ ತುಂಬ ಇದು ಒಂದೇನು ಇವತ್ತು ಮೋದಿಯವರು ಹೇಳ್ಯಾರ, ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ, ಹಿಂದೂ ಮರು ಸಂಸ್ಥಾಪನೆ. ಈ ಒಂದು ಎಲ್ಲರೂ ಇರ್ತಕ್ಕಂಥ ಹಿಂದೂಗಳಂದ್ರೆ ಎಲ್ಲರೂ ಹಿಂದೂಗಳೇ. ಇಡೀ ದೇಶ ಪ್ರೇಮವನ್ನು ಜಾಗೃತಿ ಮಾಡಲಿಕ್ಕೆ ಇಲ್ಲಿ ಬಂದಿರತಕ್ಕಂಥ ಈ ದೇಶ ತುಂಬ ಕರೆ ಕೊಟ್ಟು ಶ್ರೀರಾಮಚಂದ್ರ ಬಾಲರಾಮಚಂದ್ರ ಅಯೋಧ್ಯೆಯಲ್ಲಿ ಇವತ್ತು ಪ್ರತಿಷ್ಠಾಪನೆ ದಿವಸ ಅದು. ಹೀಗಾಗಿ ಇಡೀ ದೇಶ ತುಂಬ ಒಂದು ಮರು ದೀಪಾವಳಿಯನ್ನು ಮತ್ತೊಮ್ಮೆ ಪುನರ್ ಆಚರಿಸ್ರಿ ಅಂತ ಒಂದು ಸಂದೇಶ ಕೊಟ್ಟಿದ್ದಕ್ಕೆ ನಮ್ಮ ಮೇಯರ್ ಸಾಹೇಬರು, ದರ್ಗಿ ಸಾಹೇಬರು ಮುಂದಾಗಿ ಈ ಎಲ್ಲ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ಅವರಿಗೂ ಅವರ ಎಲ್ಲ ವೃಂದಕ್ಕೂ ನಮ್ಮ ಕಡೆಯಿಂದ ಕಾಲನಿ ಕಡೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಇದೇ ಥರದ ನಿಮ್ಮ ಈ ಮುಂದಾಳತ್ವ ನಮಗಿರಲಿ. ದೇಶ ತುಂಬ ಈ ಜಾಗೃತಿಯನ್ನು ಮೂಡಿಸುವ ಹಾಗೆ ನಮ್ಮ ಕಾಲನಿಯಲ್ಲೂ ಕೂಡ ನಿಮ್ಮ ಧರ್ಮ ಸಂಸ್ಥಾಪನೆ ಆಗಲಿ. ಈ ಎಲ್ಲ ಧರ್ಮ ಕಾರ್ಯಗಳಲ್ಲಿ ಅವರು ಮುಂದಾಗಿ ನಿಂತು ನಡೆಸಿಕೊಡ್ಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊತೀನಿ. ದಯವಿಟ್ಟು ಚಪ್ಪಾಳೆ ಮೂಲಕ ಅವರಿಗೆ ಇದೇ ಒಂದು ಸನ್ಮಾನ, ಇದಕ್ಕಿಂತ ಹೆಚ್ಚಿಗೆ ಸನ್ಮಾನ ನಾವೇನು ಕೊಡಂಗಿಲ್ಲ ಅವರಿಗೆ. ಬ್ಯಾಂಕ್ ಕಾಲನಿ, ಕುವೆಂಪು ಕಾಲನಿ ಹಾಗೂ ವಾರ್ಡ್ ನಂಬರ್ 46ರ ಒಟ್ಟರಲ್ಲಿ 6 ಕಾಲನಿಗಳು ಬರುತ್ತೆ. ಮಡ್ಡಿ, ವೀರೇಶ್ ನಗರ್ ಮತ್ತು ಬ್ಯಾಂಕ್ ಕಾಲನಿ, ಕುವೆಂಪು ನಗರ್ 6 ಕಾಲನಿಗಳು ಸೇರಿ ಕಾರ್ಯಕ್ರಮ ನಡೀತಾ ಇದೆ. 46ರ ವಾರ್ಡ್ ನಂಬರ್ ಶ್ರೀ ಮೇಯರ್ ಆಗಿದ್ದಾರೆ. ಮುಂಚೆ ಕೂಡ ಅವರು ಕಾರ್ಪೊರೇಟ್ ಆಗಿದ್ದಾಗ 2020ರಲ್ಲಿ ನಮ್ಮ ಜೊತೆ ನಿಧಿ ಸಂಗ್ರಹ ಜೊತೆಗೆ ಬಾಲಕನಾಗಿ ನಮ್ಮ ಜೊತೆ ಕೈ ಜೋಡಿಸಿ ಇಡೀ ನಿಧಿ ಸಂಗ್ರಹದಲ್ಲಿ ತಮ್ಮ ಅಮೂಲ್ಯವಾದ ಕೊಡುಗೆ ನೀಡಿದ್ದಾರೆ. ಈ 2024ರಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆ ಸಮಯದಲ್ಲಿ ಮನೆಗೆ ಸುಮಾರು 1400 ಹೆಚ್ಚು ಮನೆಗಳನ್ನು ನಾವು ಮಂತ್ರಾಕ್ಷತೆ, ಭಾವಚಿತ್ರ ಮತ್ತು ಅದ್ರ ಜೊತೆಗೆ ನಾವು ಅವರಿಗೆ ಕರಪತ್ರವನ್ನು ನೀಡಿದ್ದೇವೆ. ಅದು ನಮ್ಮ ಜೊತೆಗೆ ಮೇಯರ್ ಸಾಹೇಬರು ಆದರೂ ಕೂಡ ಅವಾಗ ಕಾರ್ಪೊರೇಟ್ ಆಗಿದ್ದರು, ಇವಾಗ ಮೇಯರ್ ಆಗಿದ್ದರು ನಮ್ಮ ಜೊತೆ ಮಕ್ಕಳಂತೆ ನಮ್ಮ ಜೊತೆ ಸಹಕರಿಸಿದ್ದಾರೆ. ಕಾಲನಿಯ ಸದ್ಭಕ್ತರು ಕೂಡ, ಆ ಗುಡಿಯ ಸದ್ಭಕ್ತರು, ಆಡಳಿತ ಮಂಡಳಿ ಎಲ್ಲರೂ
ಸಹಕರಿಸಿದ್ದಾರೆ. ಅದು ಅಲ್ಲದೆ ಇವತ್ತಿನ ಕಾರ್ಯಕ್ರಮ 46ರ ವಾರ್ಡ್ ನಂಬರಲ್ಲಿ ಮೊದಲನೇ ಬೆಳಗ್ಗೆ 9 ಗಂಟೆಗೆ ಮಹಾಭಿಷೇಕ ನಡೆಸಿದ್ದೇವೆ. ಆಮೇಲೆ ಮಧ್ಯಾಹ್ನ 1 ಗಂಟೆಯಿಂದ ಮಹಾಪ್ರಸಾದ ಜರುಗಿದೆ. ಆಮೇಲೆ ಸಾಯಂಕಾಲ 7 ಗಂಟೆಯಿಂದ ಸೀತಾ ರಾಮ ಲಕ್ಷ್ಮಣ ಅವರ ವೇಷವನ್ನು ಧರಿಸಿ ಅದರ ಜೊತೆಗೆ ದೀಪೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಅದಾದ ನಂತರ ಕೀರ್ತನೆ ಭಜನೆ 7:30ರಿಂದ ಇದೆ. ಇವತ್ತಿನ ಕಾರ್ಯಕ್ರಮ ಯಶಸ್ವಿ. ನಮ್ಮ ಹಿಂದೂಗಳಿಗೆ ಅದು ವಿಶ್ವದಲ್ಲಿ 200 ರಾಷ್ಟ್ರಗಳು, ಅದರಲ್ಲಿ ಭಾರತ ಹಿಂದೂ ಖಂಡ ರಾಷ್ಟ್ರ, ಹಿಂದೂ ರಾಷ್ಟ್ರವಾದ ಕಲ್ಪನೆ ನಮ್ಮ ದೇಶದ ಪ್ರಧಾನಮಂತ್ರಿಯೊಂದಿಗೆ ಇವತ್ತು ಬಾಲಲಾಲನ ಪ್ರತಿಷ್ಠಾಪನೆ, ಅದರ ಪ್ರಯುಕ್ತವಾಗಿ ಎಲ್ಲ ಕಾರ್ಯಕ್ರಮಗಳು ಸದ್ಭಕ್ತರು, ಕಾಲನಿಯ ಸದಸ್ಯರು, ಮಂದಿರದ ಟ್ರಸ್ಟಿನವರು, ಎಲ್ಲ ಕಾರ್ಯಕರ್ತರು, ಸ್ವಯಂ ಸೇವಕರು, ಎಲ್ಲ ಸದ್ಭಕ್ತರಲ್ಲಿ ಅತ್ಯಂತ ಪ್ರೀತಿಪೂರ್ವಕ ಸವಿನಯ ಧನ್ಯವಾದಗಳು. ಪ್ರೀತಿಪೂರ್ವಕ ಧನ್ಯವಾದ. ಈ ಸಂದರ್ಭದಲ್ಲಿ ಮುಖಂಡರಾದ ಬಾಬುರಾವ್ ಜೋಳದಪ್ಪಿಗೆ, ನಾಗೇಂದ್ರಪ್ಪ ಕಾರ್ಬಾರಿ, ಕೃಷ್ಣರಾವ್ ಕುಲಕರ್ಣಿ, ರಮೇಶ್ ಕುಲಕರ್ಣಿ, ಸವಿತಾ ವಿಶಾಲ್ ದರ್ಗಿ, ಅಂಬರೀಶ್ ಮಠಪತಿ, ಸುಪ್ರಿಯಾ ಮಠಪತಿ, ಶರಣ್ ಕುಮಾರ್ ಅವಂಟಿ, ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮುಕುಂದ್ ಜೋಶಿ ಸೇರಿದಂತೆ ದರ್ಗಿ ಕುಟುಂಬದ ಹಲವರು ಹಾಗೂ ಬಡಾವಣೆಯ ಅನೇಕರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿಗೆ ಅಪಮಾನ, ಕಲಬುರಗಿಯಲ್ಲಿ ಬಿಗುವಿನ ವಾತಾವರಣ. ಶಹಾಬಜಾರ್ನಲ್ಲಿ ಪ್ರಭು ಶ್ರೀರಾಮನ ಸ್ಮರಣೆ. ಪ್ರಶಾಂತ್ ನಗರದಲ್ಲಿ ಜ್ಯೋತಿರ್ಲಿಂಗ ಪೂಜೆ. ಶಿಕ್ಷಕಿ ಹೇಮಲತಾ ಕುಲಕರ್ಣಿ ಅವರಿಗೆ ಗ್ರಾಮಸ್ಥರಿಂದ ಸನ್ಮಾನ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ನಗರದ ಹೊರವಲಯದಲ್ಲಿರುವ ಕೋಟ್ನೂರು ಡಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಕಿಡಿಗೇಡಿಗಳು ಅಪಮಾನ ಮಾಡಿದ ಘಟನೆ ನಡೆದಿದ್ದು, ಘಟನೆಯನ್ನು ಖಂಡಿಸಿ ದಲಿತ ಸಂಘಟನೆಯ ಕಾರ್ಯಕರ್ತರು ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿಗೆ ಅಪಮಾನ ಖಂಡಿಸಿದ ದಲಿತ ಸಂಘಟನೆಯ ಮುಖಂಡರು ಕೋಟ್ನೂರು ಡಿ ಬಳಿಯ ಕಲಬುರಗಿ ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ ತಡೆದು ಪ್ರತಿಭಟನೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ತೀವ್ರ ಆಕ್ರೋಶ ಹೊರಹಾಕಿದರು. ನಗರದ ರಾಮ ಮಂದಿರ ವೃತ್ತ, ಕೇಂದ್ರ ಬಸ್ ನಿಲ್ದಾಣ, ಎಸ್ವಿಪಿ ವೃತ್ತ, ನಾಗನಹಳ್ಳಿ ಕ್ರಾಸ್, ನಗರದ ಹಲವು ಕಡೆಗಳಲ್ಲಿ ನಿರಂತರ ಪ್ರತಿಭಟನೆ ನಡೆಯುತ್ತಿದ್ದು ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಕೃತ್ಯ ಎಸಗಿರೋ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ಪ್ರೊಟೆಸ್ಟ್ ನಡೆಸಲಾಯಿತು. ಪ್ರತಿಭಟನೆಯ ಹಿನ್ನೆಲೆ ಕೆಲ ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡಬೇಕಾಯಿತು. ಈ ಕುರಿತು ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಒಟ್ಟಿನಲ್ಲಿ ಕಿಡಿಗೇಡಿಗಳ ಕೃತ್ಯದಿಂದ ಕಲಬುರಗಿ ನಗರದಾದ್ಯಂತ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಇಡೀ ಕಲಬುರಗಿ ಚಕ್ಕಾ ಜಾಮ್ ಆದ ದೃಶ್ಯಗಳು ಕಂಡುಬಂದವು. ಅಯೋಧ್ಯೆಯಲ್ಲಿ ಶ್ರೀರಾಮ ವಿರಾಜಮಾನನಾದ ಹಿನ್ನೆಲೆ ಎಲ್ಲೆಡೆ ಸಂಭ್ರಮಾಚರಣೆ ನಡೆಸಲಾಗುತ್ತಿದ್ದು, ಐತಿಹಾಸಿಕ ಘಟನೆಗೆ ಇಡೀ ಜಗತ್ತು ಒಂದು ಅದ್ಭುತ ಸಾಕ್ಷಿಯಾಗಿದೆ. ಅದರಂತೆ ಕಲಬುರಗಿಯಲ್ಲಿ ಸಂಭ್ರಮ ಮುಂದುವರೆದಿದ್ದು, ಸೋಮವಂಶಿ ಆರ್ಯ ಕ್ಷತ್ರಿಯ ಸಮಾಜ ವತಿಯಿಂದ ಶಹಾಬಜಾರ್ ರಾಮ ಮಂದಿರದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು.
ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ನಿಮಿತ್ತ ಹಾಗೂ ಕಲಬುರಗಿಯ ಶಹಾಬಜಾರ್ನಲ್ಲಿ ಶ್ರೀರಾಮ ಮಂದಿರಕ್ಕೆ ಸ್ಥಾಪನೆಯಾಗಿ 50 ವರ್ಷ ಪೂರೈಸಿದ ಹಿನ್ನೆಲೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಸೋಮವಾರ ಬೆಳಗ್ಗೆಯಿಂದ ರಾಮನ ವಿಗ್ರಹಕ್ಕೆ ಮಹಾಭಿಷೇಕ, ನಂತರ ಅಶ್ವ ಮತ್ತು ಗೋಪೂಜೆ ನೆರವೇರಿಸಲಾಯಿತು. ಬಳಿಕ ನಡೆದ ಹೋಮ ಹವನದಲ್ಲಿ 9 ಜೋಡಿಗಳು ಯಜ್ಞದಲ್ಲಿ ಪಾಲ್ಗೊಂಡರು. ಮಹಾ ಆರತಿ ನಡೆಸಿಕೊಟ್ಟರು. ದೇವಸ್ಥಾನಕ್ಕೆ ಬಂದ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ಕಾರ್ಯಕ್ರಮದ ನಂತರ ಶಹಾಬಜಾರ್ ದೇವಸ್ಥಾನದಿಂದ ಲಾಲ್ ಹನುಮಾನ್ ಮಂದಿರದವರೆಗೆ ಉತ್ಸವದ ಭವ್ಯ ಮೆರವಣಿಗೆ ನಡೆಸಲಾಯಿತು. ತದನಂತರ ದೇವಸ್ಥಾನದಲ್ಲಿ ದೀಪೋತ್ಸವ ಹಾಗೂ ಲೇಸರ್ ಲೈಟಿಂಗ್ ಶೋ ನಂತರ ಸಂಜೆ ಶೇಜ್ ಆರತಿ ಕಾರ್ಯಕ್ರಮ ಜರುಗಿತು. शिक्षण है पूरे विश्व में रामलला का जो उत्साह चल रहा है, सभी भाव विभुर है। आज जो ये रामलला का प्राण प्रतिष्ठा अयोध्या में हुआ है, उसकी पूरा किसी एक नहीं की जा सकती। शिक्षण है, सभी लोग आनंद में उत्साह मना रहे हैं। आज हम सोमवंश आर्य समाज की ओर से शाहबाजार के पूरे एरिया से सभी राम भक्तों को बधाई देना चाहते हैं। और आज हमारे कार्यक्रम सुबह 5:30 बजे शुरू हो गए। 5:30 बजे हमारा महाभिषेक हो गया है। उसके बाद में महाआरती और प्रसाद वितरण शुरू हुआ है। 4-4:30 बजे अपना पालकी उत्सव जो यहाँ से लाल हनुमान मंदिर तक जाके और उसके बाद में भक्तों का तांता लगा हुआ है। पहली बार हमारे इस मंदिर में इतने लोगों का हम दर्शन देख रहे हैं राम भक्त। और इस पालकी लौटने के बाद हम दीप उत्सव और लेजर लाइट का शो किए। और विशेष बात यह है कि हमारे आज सोमवंश आर्य क्षत्रिय समाज के शाहबाजार राम मंदिर में 50 साल का साल चल रहा है मंदिर का। तो एक सहयोगी कह सकते हैं कि राम मंदिर 500 साल में के बाद में बन रहा है और हमारा 50 साल पूर्ण हो रहा है। तो एक सहयोग है, एक सुखद अनुभव है सभी का। सभी राम रामचंद्र भगवान की जय। ಸ್ವಸ್ತಿ ಮಂತ್ರಪ ಶಾಲಿವಾರ ಶಕೆ ಅನುಸಾರವಾಗಿ ಇವತ್ತಿನ ದಿವಸ ಸಮಸ್ತ ಭಾರತ ದೇಶಾದ್ಯಂತ ಒಂದು ಒಳ್ಳೆಯ ಶುಭ ದಿನ, ಅಂದರೆ ದೀಪಾವಳಿ ಹಬ್ಬದಕ್ಕಿಂತಲೂ ಹೆಚ್ಚಿನಾಗಿ ಒಂದು ಹಬ್ಬ, ಮನೋಹರವಾದಂಥ ಹಬ್ಬ. ಇವತ್ತಿನ ದಿವಸ ಎಲ್ಲ ನಮ್ಮ
ನಮ್ಮ ಇಡೀ ಭಾರತ ದೇಶನೇ ಒಳ್ಳೆ ವೈಭವದಿಂದ ಈ ವೃತ್ತದ ಆಚರಣೆ ಮಾಡ್ತಾ ಇದೆ. ಇವತ್ತಿನ ದಿವಸ ಈ ಸೋಮವಂಶಿ ಆರ್ಯ ಕ್ಷತ್ರಿಯ ಸಮಾಜದ ಶ್ರೀರಾಮ ಮಂದಿರದಲ್ಲಿ ಇವತ್ತಿನ ದಿವಸ ಬೆಳಿಗ್ಗೆ ಪಂಚಾಮೃತ ಅಭಿಷೇಕ, ಆಮೇಲೆ ಮತ್ತೆ ಯಜ್ಞ, ಆಮೇಲೆ ಫಸ್ಟ್ ಧ್ವಜಾರೋಹಣ, ಆಮೇಲೆ ಅಶ್ವಪೂಜೆ, ಗೋಪೂಜೆ, ಹೀಗೆ ಆಗಿ ಮತ್ತೆ ರಾಮತಾರಕ ಹೋಮ ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಸಾಯಂಕಾಲ ಒಂದು ರಾಮೋತ್ಸವ ಕೂಡ ಈ ಸಮಾಜದ ವತಿಯಿಂದ ಆಗಿದೆ. ಅದೇ ರೀತಿಯಾಗಿ ಮತ್ತೆ ಸಾಯಂಕಾಲ ಎಲ್ಲ ಓಣಿಯಲ್ಲಿ ವಿಜೃಂಭಣೆಯಿಂದ ದೀಪೋತ್ಸವ ಕೂಡ ಮಾಡಿದ್ದಾರೆ. ಹೀಗೆ ನಾವು ರಾಮ ಅಂದರೆ ಮುಕ್ತಿ ಕೊಡ್ತಕ್ಕಂಥದ್ದು ಹಾಗೂ ನಮ್ಮ ಶಕ್ತಿ ಸಿಗ್ತಕ್ಕಂಥದ್ದು. ರಾ ಅಂದರೆ ರವರವನ್ನು ಬಿಟ್ಟು ಬೆರಕೆಯನ್ನು ಬಿಟ್ಟು ನಾವು ದುಃಖದಿಂದ ಮುಕ್ತರಾಗುವಂಥವರು. ಮಾ ಅಂದರೆ ಮನಸ್ಸು ಶುದ್ಧಗೊಳ್ಳುವಂಥವರು. ಅದರಿಂದ ಆ ರಾಮ ನಮಸ್ಮರಣೆ ಅಂದರೆ ನಮಗೆ ಅನಂತ ವೈಭವದಿಂದ ಆಗುತ್ತೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಹೇಗೆ ಅಲ್ಲಿ 500 ವರ್ಷದ ನಂತರ ರಾಮ ಮಂದಿರ ಕಟ್ಟಲಾಗುತ್ತಿದೆ, ಆದರೆ ಈ ರಾಮ ಮಂದಿರ ಕಟ್ಟಿ 50 ವರ್ಷ ಆಯಿತು ಇವತ್ತಿಗೆ. ಈ 50 ವರ್ಷದ ಈ ಸುವರ್ಣ ಮಹೋತ್ಸವವನ್ನು ಸೋಮವಂಶಿ ಆರ್ಯ ಕ್ಷತ್ರಿಯ ಸಮಾಜದ ವತಿಯಿಂದ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದಾರೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಮಸ್ತ ಸಮಾಜದ ಬಾಂಧವರು ಅತಿ ಉಲ್ಲಾಸದಿಂದ 3-4 ದಿವಸ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಮಾಡಿದ್ದಾರೆ. ಅವರಿಗೂ ಹಾಗೂ ಸಮಸ್ತ ನಮ್ಮ ಭಾರತ ದೇಶದ ಜನರಿಗೆ ಶ್ರೀಯುತ ರಾಮಚಂದ್ರ ಪ್ರಭುವಿನ ಆಶೀರ್ವಾದ ಹಾಗೂ ಕರುಣೆ ಕನಕ ಈಶ್ವರ ಕೊಟ್ಟು ಕಾಪಾಡಲಿ ಅಂತೇಳಿ ಭಕ್ತರಲ್ಲಿ ದೇವರಲ್ಲಿ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡೋಣ. ಲೋಕಾಭಿರಾಮಂ ರಣರಂಗಧೀರಮ್ಮ ರಾಜೀವನೇಂದ್ರಂ ರಘುವಂಶನಾಥಂ ಕಾರುಣ್ಯರೂಪಮ್ಮ ಕರುಣಾಕರಾಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ ಅಂದ ಹಾಗೆ ಹೀಗೆ ನಾವು ಉತ್ಸವಕ್ಕೆ ಕಲಬುರಗಿ ನಗರದ ವಿವಿಧ ಕಡೆಗಳಿಂದ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದರು. ಸಮಿತಿ ಅಧ್ಯಕ್ಷರಾದ ಶ್ಯಾಮ್ ಕುಮಾರ್ ಗೌಳಿ, ಮುಖಂಡರಾದ ಅಂಬಾದಾಸ್ ಯಳಸಂಗೀಕರ್, ರವಿ ಎಂಡೆ, ಆನಂದ್ ಚೌಹಾಣ್, ಸಂಜಯ್ ಯಳಸಂಗೀಕರ್, ರಾಜು ಪಂಚಭಾಯಿ, ಮೋಹನ್ ಗೌಳಿ, ಸಂಜಯ್ ಗೌಳಿ, ಚಂದ್ರಕಾಂತ್ ಗೌಳಿ, ಸಂದೀಪ್ ಪಿಂಪಲಿ, ಮಹೇಶ್ ಚೌಹಾಣ್, ಶುಭಂ ಗುಮ್ಟೆ, ರೋಹಿತ್ ನಾವಗೆರೆ, ಅಂಬಾದಾಸ್ ಪಿಂಪಲ್, ರಾಜು ಪಿಂಪಲ್ ಸೇರಿದಂತೆ ಸಮಾಜ ಕಾರ್ಯಕಾರಿಣಿ ಮಂಡಳಿ ಸದಸ್ಯರು, ಕಾರ್ಯಕರ್ತರು ಮತ್ತು ಕ್ಷತ್ರಿಯ ಸಮಾಜದ ಅನೇಕ ಮುಖಂಡರು ಭಾಗವಹಿಸಿದ್ದರು. ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಮಂದಿರ ಉದ್ಘಾಟನೆ ಹಿನ್ನೆಲೆ ನಗರದ ಪ್ರಶಾಂತ್ ನಗರದಲ್ಲಿ ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ರಾಮ ಮಂದಿರದಲ್ಲಿ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯು ಸೋಮವಾರ ಹಿನ್ನೆಲೆ ಕಲಬುರಗಿಯ ಪ್ರಶಾಂತ್ ನಗರದ ಜ್ಯೋತಿರ್ಲಿಂಗ ದೇವಾಲಯದಲ್ಲಿ ದೇವಸ್ಥಾನದ ಅರ್ಚಕರಾದ ಶ್ರೀ ಮಹೇಶ್ವರ ಶಾಸ್ತ್ರಿಗಳ ನೇತೃತ್ವದಲ್ಲಿ ವಿವಿಧ ಸಮಾರಂಭ ನೆರವೇರಿದವು. ಬೆಳಗ್ಗೆಯಿಂದಲೇ ಜ್ಯೋತಿರ್ಲಿಂಗಕ್ಕೆ ರುದ್ರಾಭಿಷೇಕ ಸೇರಿದಂತೆ ವಿವಿಧ ಕಾರ್ಯಕ್ರಮ ಜರುಗಿದವು. ಬಳಿಕ ಸಂಜೆ ಡೊಳ್ಳು, ಹಲಗೆ ಸೇರಿದಂತೆ ವಿವಿಧ ಕಲಾವಾದ್ಯಗಳೊಂದಿಗೆ ಭವ್ಯ ಶೋಭಾಯಾತ್ರೆ ಮೆರವಣಿಗೆಯಲ್ಲಿ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಪ್ರಭುರಾಮ್, ಸೀತೆ, ಲಕ್ಷ್ಮಣ, ಆಂಜನೇಯ ವೇಷ ಧರಿಸಿ ಮಕ್ಕಳು ಹೆಜ್ಜೆ ಹಾಕುವ ಮೂಲಕ ಗಮನ ಸೆಳೆದರು. जय श्री
ಬಳಿಕ ದೇವಸ್ಥಾನದ ದೀಪೋತ್ಸವ ಕಾರ್ಯಕ್ರಮ ಜರುಗಿತು. ಬಡಾವಣೆಯ ಮಹಿಳೆಯರು ಸೇರಿಕೊಂಡು ದೀಪ ಬೆಳಗುವ ಮೂಲಕ ಉತ್ಸವದ ಮೆರುಗು ಹೆಚ್ಚಿಸಿದರು. ತದನಂತರ ಧಾರ್ಮಿಕ ಕಾರ್ಯಕ್ರಮ ಜರುಗಿತು. ಪುಷ್ಯ ಮಾಸದ ಶುಭ ಶುಕ್ಲ ಪಕ್ಷದಂದು ಶುಭ ಸೋಮವಾರದಂದು ನಡೆಯಲಿರುವ 500 ವರ್ಷದ ಕನಸು ನನಸಾಗಿದೆ. ಅಯೋಧ್ಯೆಯಲ್ಲಿ ನಡೀತಕ್ಕಂಥ ಶ್ರೀ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ ನಿಮಿತ್ತವಾಗಿ ನಮ್ಮ ಕಲಬುರಗಿ ಜಿಲ್ಲೆಯಾದ್ಯಂತ ಮತ್ತು ನಮ್ಮ ಈ ಪ್ರಶಾಂತ ನಗರದ ಈ ಬಡಾವಣೆಯ ಎಲ್ಲ ಸಕಲ ಸದ್ಭಕ್ತರು ಸೇರಿ 12 ಜ್ಯೋತಿರ್ಲಿಂಗ ದೇವಸ್ಥಾನದಲ್ಲಿ ಬೆಳಗ್ಗೆ ಶ್ರೀ 12 ಜ್ಯೋತಿರ್ಲಿಂಗಕ್ಕೆ ಮಹಾರುದ್ರಾಭಿಷೇಕ ಪೂಜೆ ನೆರವೇರಿಸಲಾಯಿತು. ತದನಂತರ ಮಧ್ಯಾಹ್ನದಿಂದ ಪುಷ್ಪಾಲಂಕಾರ ಪೂಜೆ ಮತ್ತು ಈಗ ಸಾಯಂಕಾಲ ಎಲ್ಲ ಸಾವಿರಾರು ಮಹಿಳೆಯರು ಮತ್ತು ಮಕ್ಕಳು ರಾಮ, ಸೀತಾ, ಲಕ್ಷ್ಮಣ ಮತ್ತು ಆಂಜನೇಯ ಅವತಾರದ ಎಲ್ಲ ಪುಟ್ಟ ಪುಟ್ಟ ಮಕ್ಕಳು ಅನೇಕ ಅಲಂಕಾರದೊಂದಿಗೆ ನಮ್ಮ ರಾಜಪುರದ ಮೇನ್ ರೋಡ್ಲಿಂದ ಮೆರವಣಿಗೆ ಮೂಲಕ ಡೊಳ್ಳು, ಬಾಜಿ, ಭಜಂತ್ರ ಮತ್ತು ವಾದ್ಯಗಳೊಂದಿಗೆ ಭಜನೆ ವಾದ್ಯಗಳೊಂದಿಗೆ ಎಲ್ಲ ರಾಮ ಲಕ್ಷ್ಮಣ ಸಮೇತವಾಗಿ ಅವರ ರಾಮಾಯಣದಲ್ಲಿ ನಡೀತಕ್ಕಂಥ ಒಂದು ಸೀನು ನಾವು ಮೆರವಣಿಗೆ ಮೂಲಕ ತಂದು ಈ ಎಲ್ಲ ಮಹಿಳೆಯರು ಲೇಜಿಮು ಮತ್ತು ಹಾಡ ಡ್ಯಾನ್ಸು ಮಾಡ್ತಾ ಅತ್ಯಂತ ಖುಷಿಯಿಂದ ಬಂದು ಈ ಒಂದು 12 ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ ತಲುಪಿ ಈಗಾಗಲೇ ರಾಮಲೀಲಾ ಮೂರ್ತಿಗೆ ನಾವು ಮಾಲಾರ್ಪಣೆ ಮಾಡಿ ಮತ್ತು ಸಹಸ್ರಾರು ದೀಪಗಳನ್ನು ಹಚ್ಚಿ ಇಂದಿನ ಒಂದು ಈಗ ಧರ್ಮಸಭೆ ಪ್ರಾರಂಭವಾಗಿದೆ ಮತ್ತು ಈಗಾಗಲೇ ಧರ್ಮಸಭೆಯಲ್ಲಿ ಕೂಡ ಮುಗಿದ ನಂತರ ಮಹಾಪ್ರಸಾದ ಕೂಡ ಎಲ್ಲ ಬಡಾವಣೆಯ ಮಕ್ಕಳು ಇಡೀ ಕಲಬುರಗಿ ಜಿಲ್ಲೆದಾದ್ಯಂತ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಸಿದ್ದಾರೆ. ಅವರಿಗೆಲ್ಲ ನಾನು ನಮ್ಮ ದೇವಸ್ಥಾನದ ವತಿಯಿಂದ ಮತ್ತು ದೇವಸ್ಥಾನದ ಟ್ರಸ್ಟ್ ವತಿಯಿಂದ ನನ್ನ ವತಿಯಿಂದ ಎಲ್ಲ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಮತ್ತು ಮುದ್ದು ಮಕ್ಕಳಿಗೆ ನನ್ನದೊಂದು ಮತ್ತು 12 ಜ್ಯೋತಿರ್ಲಿಂಗೇಶ್ವರ ಸದಾ ಆಶೀರ್ವಾದ ಇರಲೆಂದು ಆ ಭಗವಂತ ಶ್ರೀರಾಮನಲ್ಲಿ ನನ್ನ ಒಂದು ಪ್ರಾರ್ಥನೆ. ಜೈ ಶ್ರೀರಾಮ್. ಈ ದಿವಸ ನಾನು ಸುರೇಶ್ ಜಾಧವ್ 12 ಜ್ಯೋತಿರ್ಲಿಂಗ ದೇವಸ್ಥಾನ ಪ್ರಶಾಂತ ನಗರಿ ಇದರ ಟ್ರಸ್ಟಿನ ಅಧ್ಯಕ್ಷನಾಗಿ ಇವತ್ತಿನ ದಿವಸ ಭಾರತ ದೇಶ ಅಲ್ಲ ಪೂರ್ಣ ವಿಶ್ವವೇ 500 ವರ್ಷಗಳಿಂದ ನಾವು ಹೋರಾಡಿದ್ದಕ್ಕೆ ಬಂದಿರುವಂಥ ಇವತ್ತೊಂದು ಪಾವನ ದಿವಸ. ಈ ಪಾವನ ದಿವಸದಂದು ನಾವು ಶ್ರೀರಾಮ್ ಲಲ್ಲಾ ಅವರಿಗೆ ಎಲ್ಲರೂ ಏನದಂದ್ರೆ ಅವರಿಗೆ ಪಾದಸ್ಪರ್ಶ ಮಾಡಿ ಇವತ್ತು ಅಭಿನಂದಿಸ್ತೇವೆ. ನಮ್ಮ ಸಾವಿರಾರು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವತ್ತು. ಮತ್ತು ಇವತ್ತಿನ ಒಂದು ದಿವಸಕ್ಕಾಗಿ ನೂರಾರು ವರ್ಷಗಳಿಂದ ನಾವು ಸುಮಾರು 500 ವರ್ಷಗಳಿಂದ ಹೋರಾಡಿದ್ದಕ್ಕೆ ಇವತ್ತು ಫಲ ಬಂದಿದೆ. ಆ ಶ್ರೀರಾಮನ ಆಶೀರ್ವಾದ ನಮಗಿರಲಿ, ನಮ್ಮ ಎಲ್ಲ ಸಾರ್ವಜನಿಕರಿಗಿರಲಿ ಮತ್ತು ಈ ದೇಶ ಮತ್ತೊಂದು ಸಲ ಗತವೈಭವ ಕಾಣಲಿ, ರಾಮರಾಜ್ಯ ಕಾಣಲಿ ಅನ್ನುವಂಥ ಒಂದು ಆದೇಶದಿಂದ ನಾನು ಮಾತಾಡ್ತಾ ಇದ್ದೀನಿ. ಸಮಾರಂಭದಲ್ಲಿ ಆರ್ಎಸ್ಎಸ್ ಮುಖಂಡ ಮಹಾದೇವಪ್ಪ ಕರ್ದಾಳ್, ಡಾಕ್ಟರ್ ಎಚ್.ಸಿ. ಪಾಟೀಲ್, ದೇವಸ್ಥಾನದ ಅಧ್ಯಕ್ಷ ಸುರೇಶ್, ಶಂಕರ್ ಬುಳ್ಳೆ, ವಿಶ್ವನಾಥ್ ಅವಂಟಿ, ರಾಜು, ವಿಶ್ವನಾಥ್ ಪಲ್ಲೇದ್, ಚಂದ್ರಶೇಖರ್ ಹಾವೇರಿ, ಶಿವಲಿಂಗಪ್ಪ ಜಾಕ್ನಳ್ಳಿ, ಪುಷ್ಪಾ ಅವಂಟಿ, ಭಾರತಿ ಬಾಯಿ, ಗುರುಬಾಯಿ ಮಠಪತಿ ಸೇರಿದಂತೆ ಬಡಾವಣೆಯ ಅನೇಕರು ಭಾಗವಹಿಸಿದರು. ಕಲಬುರಗಿ ತಾಲೂಕಿನ ಖಾಜಾ ಕೋಟ್ನೂರ್ನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರಿ ಹಿರಿಯ ಶಾಲೆಯ ಮುಖ್ಯ ಗುರುಗಳಾದ ಹೇಮಲತಾ ಎನ್ ಕುಲಕರ್ಣಿ ಇವರಿಗೆ ಸಾವಿತ್ರಿ ಬಾಫುಲೆ ಪ್ರಶಸ್ತಿ ದೊರಕಿದ ಹಿನ್ನೆಲೆ ಗ್ರಾಮದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು.
ಖಾಜಾ ಕೋಟ್ನೂರ್ನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಶಾಸಕ ಬಸವರಾಜ ಮತ್ತಿಮೂಡ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಅವ್ರು ಯಾವ ರೀತಿ ಸೇವೆ ಸಲ್ಲಿಸ್ಯಾರ ಅಂತಕ್ಕಂಥದ್ದು ಕೂಡ ಇವತ್ತು ಉದಾಹರಣೆ ಹೇಮಲತಾ ಮೇಡಮ್ ಅವರಿಗೆ ತಾವು ಸನ್ಮಾನ ಮಾಡ್ತಕ್ಕಂಥದ್ದು ನೋಡಿದ್ರೆ ಅನಿಸ್ತಾ ಇದೆ. ಬಹಳ ಒಳ್ಳೆಯಾಗಿ ಎಜುಕೇಶನ್ ಕೊಡ್ತಕ್ಕಂಥ ಒಬ್ಬ ಟೀಚರ್ಗೆ ಕೂಡ ಅವರು ಒಬ್ಬರು ಅಂತ ಕೂಡ ನಾನು ಅನ್ಕೊಂಡಿದ್ದೆ. ಕೊಡ್ತಕ್ಕಂಥ ಪ್ರಶಸ್ತಿ ಒಂದೇ ಇರಬಹುದು, ಅದರಲ್ಲಿ ನಾವಿರ್ತಕ್ಕಂಥ ಇಲ್ಲಿದ್ದಂಥ ಎಲ್ಲ ಗುರುಗಳು ಕೂಡ ಎಲ್ಲ ಶಿಕ್ಷಕರು ಕೂಡ ಅದ್ರ ಮೇಲೆ ಪಾತ್ರ ಇರ್ತಕ್ಕಂಥ ಕೂಡ ನಾನು ಅನ್ಕೊಂಡಿದ್ದೆ. ಆದ್ರೆ ಎಲ್ಲ ಒಗ್ಗಟ್ಟಾಗಿ ನಾವು ಏನೇ ಆಗಿರ್ಬೋದು, ಏನೇ ಎಜುಕೇಶನ್ದಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕಂತ ಹೇಳಿ ತಾವೆಲ್ಲರೂ ಕೂಡ ಬೆಳಿಗ್ಗೆ ಎದ್ದು ಮನೆ ಮಾಡಿಬಿಟ್ಟು ಇಲ್ಲಿ ಬಂದು ಹುಡುಗರಿಗೆ ಶಿಕ್ಷಣ ಕೊಡ್ತೀರಿ. ಅವರು ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥ ಕೂಡ ತಮ್ಮ ಭಾವನೆ ಎಂಬುವರಿಗೆ ಅಪ್ ಟು 60 ವರ್ಷ ತನ ಮಳೆ ಚಳಿ ಅಲ್ಲದೆ ಬಸ್ ಬರ್ತಾವ ಬರೋಂಗೆ ಗೊತ್ತಿಲ್ಲ, ಯಾವುದೇ ಊರಿಗೆ ಹೋಗ್ಬೇಕು ಈಗ ನಡ್ಕೊತ ಸಾಲಿ ಕಲಿಸ್ತಕ್ಕಂಥ ಕೂಡ ನಾವು ಅನೇಕ ಕಡೆ ನೋಡಿದ್ವಿ. ಆದರೆ ಇವತ್ತು ತಮ್ಮೆಲ್ಲ ಆಶೀರ್ವಾದದಿಂದ ಮುಂದಿನ ಮಕ್ಕಳಿಗೆ ತಾವೊಂದು ದೇವರ ರೂಪದಲ್ಲಿ ಬಂದು ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಕೂಡ ಇನ್ನೊಂದು ಸರ್ತಿ ನಾನು ಹೇಳಿ ಇವತ್ತು ನನಗೂ ಕೂಡ ಬೇರೆ ಕಾರ್ಯಕ್ರಮ ಹೋಗೋದಿದ್ರು ಅಂತ ಸಮಯದಲ್ಲಿ ಕೂಡ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಳಿಕ ಮಾತನಾಡಿದ ಎಸ್ಡಿಎಂಸಿ ಅಧ್ಯಕ್ಷ ಸೋಮಶೇಖರ್ ಎಸ್ ನಾಯ್ಕುಡಿ ಅವರು ಶಿಕ್ಷಕರು ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಶಿಕ್ಷಕಿ ಹೇಮಲತಾ ಎನ್ ಕುಲಕರ್ಣಿ ಅವರು ಸಹ ತಮ್ಮ ವೃತ್ತಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಎಂದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಸ್ಕೂಲಲ್ಲಿ ಪ್ರಥಮ ಬಾರಿಗೆ ನಮ್ಮ ಊರಿಗೆ ಅತಿ ಉನ್ನತ ಶಿಕ್ಷಕಿ ಅಂತೇಳಿ ಪ್ರಥಮವಾಗಿ ಸಿಕ್ಕದಕ್ಕಾಗಿ ನಾನು SMC ಅಧ್ಯಕ್ಷೆಯಾಗಿ ಅವರಿಗೆ ಸನ್ಮಾನ ಇಟ್ಕೊಳ್ಳೋದು, ಇಡೀ ಗ್ರಾಮದವರು ಕೂಡ ತಂದು ಅವರಿಗೆ ಸನ್ಮಾನ ಅದಕ್ಕಾಗಿ ಇಂಥ ಶಿಕ್ಷಕರು ಮುಂದುವರ್ಸ್ಕೊಂಡು ನಮ್ಮ ಶಾಲೆಯನ್ನು ಇನ್ನೂ ಜಿಲ್ಲಾ ಮಟ್ಟದಲ್ಲಿ ಅವಾರ್ಡ್ ತಗೋಬೇಕಂತೇಳಿ ಅವರಲ್ಲಿ ಮನವರಿಕೆ ಮಾಡಿ ನಾನು 2 ಮಾತು ಮುಗಿಸ್ತೀನಿ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿಕ್ಷಕಿ ಹೇಮಲತಾ ಅವರು ನನ್ನ ವೃತ್ತಿಯನ್ನು ಗಮನಿಸಿ ನನಗೆ ಸಾವಿತ್ರಿ ಬಾಫುಲೆ ಪ್ರಶಸ್ತಿ ನೀಡಿರುವುದು ತುಂಬಾ ಸಂತೋಷ ಉಂಟು ಮಾಡಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ನಾನು ಇಲ್ಲಿ HM ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ 30 ವರ್ಷದ ಅವಧಿಯಲ್ಲಿ ನನಗೆ ಇಂಥ ದೊಡ್ಡ ಪ್ರಶಸ್ತಿಯನ್ನು ಸಿಕ್ಕಿದ್ದು ಹೆಮ್ಮೆಯ ವಿಷಯ. ಮತ್ತು ಇಲ್ಲಿನ ಮುಖ್ಯ SDMCಯ ಪ್ರಧಾನ ಅಧ್ಯಕ್ಷರು ಮತ್ತು ಊರಿನ ಎಲ್ಲ ಪ್ರಮುಖರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇದೇ ರೀತಿ ನನ್ನ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಸಮಾರಂಭದಲ್ಲಿ ಬಿಇಒ ವಿಜಯಕುಮಾರ್ ಜಮಖಂಡಿ, ಗ್ರಾಮ ಪಂಚಾಯಿತಿ ಸದಸ್ಯ ಅಣ್ವೀರಪ್ಪ ಪೂಜಾರಿ, ಶಿವಲಿಂಗಪ್ಪ ಮಡಿವಾಳ್, ಹನುಮಂತರಾಯ್ ಕುಲಕರ್ಣಿ, ಬಂಡಪ್ಪ ನೂಲ್ಕರ್, ಬಸವರಾಜ್ ಮಡಿವಾಳ್, ಶಿವಶಣಪ್ಪ ಮಡಿವಾಳ್, ಈರಣ್ಣ ವಾಡಿ, ವಿಠ್ಠಲರಾವ್ ಹಡಲ್ಗಿ, ಖಾಜಾ ಪಾಷಾ, ಶಾಲೆಯ ಶಿಕ್ಷಕರು, ಗ್ರಾಮಸ್ಥರು, ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಯನಗರ ಶಿವಮಂದಿರದಲ್ಲಿ ದೀಪೋತ್ಸವ ಸಂಭ್ರಮ. ವಿಜಯವಾಣಿ ಶಿಕ್ಷಣ ಮೇಳಕ್ಕೆ ಅದ್ದೂರಿ ಚಾಲನೆ, ಸಹಸ್ರಾರು ವಿದ್ಯಾರ್ಥಿಗಳು ಭೇಟಿ. ಮೇಯರ್ ವಿಶಾಲ್ ದರ್ಗಿ ನೇತೃತ್ವದಲ್ಲಿ ಬ್ಯಾಂಕ್ ಕಾಲನಿ ರಾಮೋತ್ಸವ ಆಚರಣೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.